ಅನ್ನೋದು ಇದು ಸಿನಿಮಾ ಕತೆ. ಡೈರೆಕ್ಟ್ರು ರಾಜ್ಕುಮಾರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವ್ರ ಪಾಪ ಲಾಸ್ಟ್ ಟೈಮೆಲ್ಲ ಬಂದಿದ್ರು, ನಿಮ್ಗೆ ಗೊತ್ತಿರುವಂಗೆ. ಏನ್ರಿ ವೆಂಕಟೇಶ್, ಮೊನ್ನೆ 4-5 ತಿಂಗಳಿಂದ ಇಲ್ಲೇ ಆಗಿತ್ತು ಪ್ರೆಸ್ ಮೀಟ್. ಅವಾಗ ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಮೋಸ, ದಗ, ಅನ್ಯಾಯದಿಂದ ಆಗಿಲ್ಲ ಅಷ್ಟೇ, ನನ್ನಿಂದ ಅಲ್ಲ. ಒಬ್ಬ ನನ್ನ ಮಿತ್ರ ಹಣ ಕೊಡ್ತೀನಿ ಅಂತ ಹೇಳಿದವನು ಮಿತ್ರ ಮೋಸ ಮಾಡ್ದ. ನಾವು ಒಂದೊಂದು ಸತಿ ನಾವು ಸಾಕಿರೋ ನಾಯಿಗಳೇ ಕಚ್ಚಿ ಸಾಯಿಸ್ಬಿಡ್ತಂತೆ, ಗಾದಿ ಇದೆ. ಹಂಗೆ ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ, ನನ್ನಿಂದ ಏನು ದುಡ್ಡು ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ಇದ್ದ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ನನಗೆ ಗೊತ್ತಾಗಿದೆ ದುಡ್ಡು ಅಂದರೆ ಏನು, ಮನಿ ಅಂದರೆ ಏನು. ಯಾಕೆಂದರೆ ಪುಕ್ಸಾಟೆ ದುಡ್ಡು ಬಂದರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ಈ ಸಾರಗಳೇ. ಪುಕ್ಸಾಟೆ ದುಡ್ಡು ಬಂದರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಟ್ಟಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಓನ್ಲಿ ನಾಟ್ ಕನ್ನಡ, ತೆಲುಗು ತೊಗೊಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಬಾಜಾ ಹಿಂದಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬನಿಗೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ ನಾನು. ಅದು ನನ್ನ ದುರಹಂಕಾರ. ಇವತ್ತು ತಿಳ್ಕೊಂಡಿದ್ದೀನಿ ನಾನು. ಇವಾಗ ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾವು ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲಿಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನನ್ನ ಮೋಸ ಮಾಡೋರು ಯಾರೂ ಉಳಿಲಿಲ್ಲ, ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜಗನ್ನಾಥ್ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ನೇ ಮುಹೂರ್ತ ಮಾಡಿದೆ. ಯಾರ್ದು ಸೌತ್ ಇಂಡಿಯಾ ಯಾರೂ ಮಾಡಿಲ್ಲ ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯಿತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆ ತೊಟ್ಕೊಂಡು ಹೇಳ್ಕೊತೀನಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಅದು ನನಗೆ ಮೋಸ ಮಾಡಿದ್ರು. ಇದಾರ ಇವತ್ತು ಇಲ್ಲ, ದೇವ್ರು ಕರ್ಕೊಂಡ. ನೀನು ಮೋಸ್ಕರ ಬಾ ಮೇಲೆ, ನಿನ್ನಿಂದ